ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 121ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನ ಏನು ಮಾಡುವವನಾಗಿದ್ದಾರೆ? ಎಲ್ಲ ವಿಧವಾದ ಕೇಡಿನಿಂದ ಆತನು ನಮ್ಮನ್ನ ಏನು ಮಾಡುವವನಾಗಿದ್ದಾನೆ? ತಪ್ಪಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಮಗೆ ವಿರೋಧವಾಗಿ ಕ್ರಿಯೆ ಮಾಡುವಂತಹ ಎಲ್ಲ ವಿಧವಾದ ಕೇಡಿನ ಕಾರ್ಯಗಳಿಂದ, ಕೇಡಿನ ಮಾರ್ಗಗಳಿಂದ ನಮ್ಮ ದೇವರು ನಮ್ಮನ್ನ ಏನು ಮಾಡುವವರಾಗಿದ್ದಾರೆ? ವಿಮೋಚನೆಯನ್ನು ಉಂಟು ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ, ಬಿಡುಗಡೆ ಕೊಡುವವರಾಗಿದ್ದಾರೆ. ಸೈತಾನನು ನಮ್ಮ ಮೇಲೆ ಕೊಂಡು ಬರುವಂತಹ ಕಾರ್ಯಗಳು, ನಮ್ಮ ಪ್ರಾಣಕ್ಕೆ ವಿರೋಧವಾಗಿ ಕೊಂಡು ಬರುವಂತಹ ಕಾರ್ಯಗಳನ್ನು ದೇವರು ಏನು ಮಾಡುವವರಾಗಿದ್ದಾರೆ? ತಪ್ಪಿಸುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಆತನು ತನ್ನ ದೂತರ ದಂಡನ್ನು ಇಳಿಸಿ ನಮ್ಮನ್ನು ಕಾಯುವವನಾಗಿದ್ದಾನೆ. ನಮ್ಮ ಕಾಲುಗಳು ಕಲ್ಲಿಗೆ ತಗಲದಂತೆ ಆತನು ನಮ್ಮನ್ನು ಕಾಯುವವನಾಗಿದ್ದಾನೆ. ಆತನು ಕೃಪೆಯು ನಮ್ಮ ಮೇಲೆ ಹೇರಳವಾಗಿ ಇಳಿದು ಬರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನು ಕಾಯುವವರಾಗಿದ್ದಾರೆ. ಆತನು ನಮಗೆ ಬಲವಾಗಿರುವ ಬಂಡೆ ಆಗಿರುವವನಾಗಿದ್ದಾನೆ. ಆತನು ನಮಗೆ ಬಲವಾಗಿರುವ ಕೋಟೆ ಆಗಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ನಾವು ಹೋಗುವಂತಹ ಮಾರ್ಗಗಳನ್ನು, ಬರುವಂತಹ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಸ್ವಾಮಿ, ನಾನು ಹೋಗುವ ಮಾರ್ಗದಲ್ಲಿ, ಬರುವ ಮಾರ್ಗದಲ್ಲಿ ಇರುವ ಕೇಡಿನ ಕಾರ್ಯಗಳನ್ನು ಮಾರ್ಪಡಿಸು, ನನ್ನ ಪ್ರಾಣಕ್ಕೆ ಒಂದು ರಕ್ಷಣೆಯನ್ನು ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ನಮಗೆ ಆತನ ರಕ್ಷಣೆಯನ್ನು ಉಂಟು ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಪ್ರಾಣಗಳನ್ನು ಕೇಡಿನಿಂದ ತಪ್ಪಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಅಜ್ಜ ರೀತಿನೇ ಶುಭ ನಾಮದಲ್ಲಿ ತಂದೆಯ ದೇವರೇ, ಆಮೇನ್.